ನಮಸ್ತೆ. SKDB ಅಸೋಸಿಯೇಷನ್ ಮತ್ತು ತುಳುನಾಡು ಎಜುಕೇಷನ್ ಟ್ರಸ್ಟ್ ಇದರ ವತಿಯಿಂದ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. SKDB ಅಸೋಸಿಯೇಷನ್ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ದ್ರಾವಿಡ ಬ್ರಾಹ್ಮಣರ ಅಸೋಸಿಯೇಷನ್. ಶತಮಾನೋತ್ತರ ದಶಕದ ಇತಿಹಾಸದಕ್ಕಿದೆ. ತುಳುನಾಡು ಎಜುಕೇಷನ್ ಟ್ರಸ್ಟ್ ಅದರಲ್ಲಿ ಇರುವಂಥ ಮತ್ತೊಂದು ಎಜುಕೇಷನ್ ಸಂಸ್ಥೆ. ಅದರ ವತಿಯಿಂದ ಒಂದು ಪ್ರೆಸ್ ನೋಟ್ಸು ಕೊಟ್ಟಿದ್ದೇವೆ. ಒಂದು ಇನ್ವಿಟೇಷನ್ ಒಂದು ಬದಿಯಲ್ಲಿದೆ ಮತ್ತು ಕೆಲವು ವಿವರಣೆ ಅದರ ಬ್ಯಾಕ್ ಸೈಡಲ್ಲಿದೆ. ತುಳುನಾಡು ಎಜುಕೇಷನ್ ಟ್ರಸ್ಟಿನ ಗೌರವ ಅಧ್ಯಕ್ಷರು ಮತ್ತು SKDB ಅಸೋಸಿಯೇಷನ್ನ ಗೌರವ ಸದಸ್ಯರಾದಂಥ ಡಾಕ್ಟರ್ MB ಪುರಾಣಿಕರಿದ್ದಾರೆ. SKDB ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ B ಸುಬ್ರಹ್ಮಣ್ಯರಾವ್ ನಮ್ಮ ಜೊತೆ ಇದ್ದಾರೆ. ನಾನು ಸುಧಾಕರ್ ರಾವ್ ಪೇಜಾವರ, SKDB ಅಸೋಸಿಯೇಷನ್ನ ಕೋಶಾಧಿಕಾರಿ ಮತ್ತು ತುಳುನಾಡು ಎಜುಕೇಷನ್ ಟ್ರಸ್ಟಿನ ಟ್ರಸ್ಟಿ. ಆಮೇಲೆ ಪ್ರಭಾಕರ್ ರಾವ್ ಪೇಜಾವರಿದ್ದಾರೆ, SKDB ಅಸೋಸಿಯೇಷನ್ನ ನಿಕಟಪೂರ್ವ ಅಧ್ಯಕ್ಷ ನಮ್ಮ ಜೊತೆ ಇದ್ದಾರೆ. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಹಾಸ್ಟೆಲ್ ವ್ಯವಸ್ಥೆ 110 ವರ್ಷಗಳಿಂದ ನಡೀತಾ ಇತ್ತು. ಅಲ್ಲಿ ವಿದ್ಯಾಸಂಸ್ಥೆಯೂ ಇದೆ. ಆ ಎಲ್ಲ ಮಕ್ಕಳ ಮತ್ತು ಹೆತ್ತವರ ಮತ್ತು ಜನರ ಹಿತಕ್ಕಾಗಿ ನಾವು ಭಾಗವತ ಸಪ್ತಾಹವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಬೇರೆ ವಿದ್ವಾಂಸರುಗಳಿಂದ ಈ ಒಂದು ಸಪ್ತಾಹ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ನಾಳ್ದು 10ನೇ ತಾರೀಕಿನಿಂದ 16 ತಾರೀಕು ತನಕ ಸಂಜೆ ಹೊತ್ತು ಜರುಗ್ತದೆ. ಆ ಸಪ್ತಾಹದ ಪ್ರವಚನಕ್ಕಿಂತ ಮುನ್ನ ಮಾತೆಯರಿಂದ ಭಜನಾ ಸಂಕೀರ್ತನ ಕಾರ್ಯಕ್ರಮ ಎಲ್ಲ ಇದೆ. ಇದರ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಡಾಕ್ಟರ್ MB ಪುರಾಣಿಕರು ನೀಡ್ತಾರೆ. ಕೆಲವು ಮಾಹಿತಿಗಳನ್ನು ಆ ಪತ್ರಿಕೆ ಹಿಂಬದಿಯಲ್ಲಿ ಕೂಡ ನೀಡಿದ್ದೇವೆ. ಪತ್ರಿಕಾ ಬಂಧುಗಳೇ, ಸುಧಾಕರ್ ಅವರು ಹೇಳಿದ ಹಾಗೆ 110 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ವಿದ್ಯಾರ್ಜನೆಗೆ ಮುಖ್ಯವಾಗಿ ಕಾಲೇಜ್ ವಿದ್ಯಾರ್ಥಿಗಳ ವಸತಿಗೋಸ್ಕರ ಹಿರಿಯರು ಲಕ್ಷ್ಮೀನಾರಾಯಣ ಕಲ್ಮಾಡಿ ಅಂಥವರು ಸೇರಿ ದ್ರಾವಿಡ ಬ್ರಾಹ್ಮಣ ಅಸೋಸಿಯೇಷನ್ ಅಂತ ಮಾಡಿ ಇಲ್ಲಿ ವಿದ್ಯಾರ್ಥಿ ನಿಲಯವನ್ನು ಮಾಡಿದರು. 100 ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದಾರೆ. ಯಾಕೆಂತಂದರೆ ಆಗ ಕಾಲೇಜಿಗೆ ಬರಬೇಕಿದ್ರೆ ಮಂಗಳೂರಿಗೆ ಬರಬೇಕು, ಎಲೋಷಸ್ ಅಥವಾ ಗೌರ್ಮೆಂಟ್ ಕಾಲೇಜ್. ಉಡುಪಿಯಲ್ಲಿ MGM ಕಾಲೇಜಲ್ಲಿ ನಂತರ ಅಂಥದ್ದು ಹೈಸ್ಕೂಲಿಗೂ ಹಾಗೂ ಇಲ್ಲಿಗೆ ಬರಬೇಕಿತ್ತು. ಆ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಆಧ್ಯಾತ್ಮಿಕ ಜಪ ಪಾರಾಯಣ ಇದಕ್ಕೆಲ್ಲ ಅವಕಾಶ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಅಸೋಸಿಯೇಷನ್ ಒಂದು ಹಾಸ್ಟೆಲನ್ನು ಸ್ಟಾರ್ಟ್ ಮಾಡಿದರು. ಈಗ ಪ್ರಕೃತಿ ಏನಾಗಿದೆ ಅಂದರೆ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಇಲ್ಲಿ ಬರೋ ಅಗತ್ಯ ಇಲ್ಲ. PUCಗೆ ಆಯ್ದ ಕೆಲವು ಮಕ್ಕಳು ಬರ್ತಾ ಇದ್ದಾರೆ. ಆದರೂ ಕೂಡ ಸುಮಾರು 110 ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಹಿರಿಯರ ಆದರ್ಶ ಏನು ಅಂತಂದರೆ ಆಧುನಿಕ ಶಿಕ್ಷಣದ ಜೊತೆ ಆಧ್ಯಾತ್ಮಿಕ ಶಿಕ್ಷಣ ಕೂಡ ಮಕ್ಕಳಿಗೆ ಸಿಗಬೇಕು. ಪರಂಪರಾಗತವಾಗಿ ಬಂದಂತಹ ಈ ಮೌಲ್ಯಗಳೇನಿದೆ ಆ ಮೌಲ್ಯಗಳನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿ ಒಂದು ಅವಕಾಶ ಇರಬೇಕು. ಊಟ ಉಪಚಾರ ಸಸ್ಯಾಹಾರ ಭೋಜನ ಇಂಥದ್ದಕ್ಕೆಲ್ಲ ಕೂಡ ಇರಬೇಕು. ಅದರ ಜೊತೆ ಆಗಾಗ ವರ್ಷಕ್ಕೆ ಒಂದು ಬಾರಿ ಭಾಗವತ ಸಪ್ತಾಹವನ್ನು ಮಾಡೋದು. ಭಾಗವತ ಅದರಲ್ಲಿ ಏನು ಅಂತಂದರೆ ಕೃಷ್ಣನ ಭಗವಂತನ ಮಹಿಮೆಯನ್ನು ಮಕ್ಕಳಲ್ಲಿ ಸ್ವಲ್ಪ ಸ್ಪಿರಿಚುವಲ್ ಫೀಲಿಂಗ್ಸ್ ಬೆಳಿಬೇಕು. ಮಕ್ಕಳ ಜೊತೆ ಅದರ ಮೆಂಬರ್ಸ್ಗಳನ್ನೆಲ್ಲ ಕರೆದು ಒಂದು 7 ದಿವಸದ ಸಪ್ತಾಹವನ್ನು ಮಾಡ್ತೇವೆ. ಹುಬ್ಬಳ್ಳಿಯ ಶ್ರೀಹರಿ ಆಚಾರ್ಯ ವಾಳ್ವೇಕರ್ ಅನ್ನತಕ್ಕಂಥ ದೊಡ್ಡ ವಿದ್ವಾಂಸರು ಇವರು ಪ್ರವಚನವನ್ನು ಮಾಡ್ತಾರೆ. ಅದರ ಜೊತೆ ಬೇರೆ ಕೆಲವು ಹಿತವಚನವನ್ನು ಹೇಳ್ತಾರೆ. ಒಟ್ಟು ನಮ್ಮ ಉದ್ದೇಶ ಏನು ಅಂತಂದರೆ ಧಾರ್ಮಿಕತೆ ಇರಬೇಕು. ನಮ್ಮ ಜೀವನದಲ್ಲಿ ವ್ಯಕ್ತಿತ್ವ ವಿಕಸನದ ಜೊತೆ ಅವನ ಬೌದ್ಧಿಕ ಮತ್ತು ಈ ಸ್ಪಿರಿಚುವಲ್ ಆಧ್ಯಾತ್ಮಿಕ ಚಿಂತನೆ ಕೂಡ ನಮ್ಮಲ್ಲಿ ಮೇಳೈಸಿದಾಗ ಸಮಾಜ ಸುಸ್ಥಿರ ಇರ್ತದೆ, ಮಕ್ಕಳು ಕೂಡ ಯೋಗ್ಯವಾಗಿ ಬೆಳೀತಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬೇರೆ ಬೇರೆ ಸ್ವಾಮಿಗಳಿಂದ ವಿದ್ವಾಂಸರಿಂದ ಪ್ರವಚನ, ಪ್ರತಿ ಬುಧವಾರ ದಿವಸ ಭಜನೆ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಮ್ಮ SKDB ಅಸೋಸಿಯೇಷನ್ ನಡೀತಾ ಇದೆ. ಶಾರದಾ ವಿದ್ಯಾಲಯ ಕೂಡ ಅದಕ್ಕೆ ಅಸೋಸಿಯೇಟ್ ಆಗಿದೆ. ಅದು ಒಂದೇ ಸಂಸ್ಥೆಗಳು. ಆ ರೀತಿಯಲ್ಲಿ ನಾಳ್ದು ಆಗತಕ್ಕಂತಹ ಈ ಒಂದು 10ರಿಂದ 16ರವರೆಗೆ ಸಪ್ತಾಹ ನಡೀತದೆ. ಸಾರ್ವಜನಿಕರಿಗೆ ತಿಳಿಯಪಡಿಸುವ ಉದ್ದೇಶದಿಂದ ಇದನ್ನು ಕರೆದಿದ್ದಾರೆ.
ಆದಷ್ಟು ಜನ ಈ ರಜಾಕಾಲದಲ್ಲಿ ಬಂದು ಇದರ ಉಪಯೋಗವನ್ನು ಮಾಡಬೇಕು, ಅದನ್ನು ಅವರು ಕೇಳಬೇಕು ಅನ್ನೋತಕ್ಕಂಥ ಒಂದು ಸದಭಿಪ್ರಾಯ ಇದೆ. ತಮ್ಮ ಸಹಕಾರವನ್ನು ಈ ರೀತಿಯಲ್ಲಿ ನಾನು ಕೇಳ್ತೇನೆ. ಇನ್ನು ಹೆಚ್ಚಿನ ವಿವರವನ್ನು ಸುಧಾಕರ್ ಹೇಳ್ತಾರೆ. SKDB ಅಧ್ಯಕ್ಷರು ಒಂದೆರಡು ಎಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ವಾಕ್ಯದಲ್ಲ ವಿವರ ಸುಧಾಕರ್ ಪೇಜ್ ಅವರು ಮತ್ತು ಎಂ ಪುರಾಣಿಕರು ಹೇಳಿದ್ದಾರೆ. ಇದು ಮುಕ್ತ ಜನರಿಗೆ ಮುಕ್ತ ಎಲ್ಲ ಮಾಡಿದ್ದೇವೆ. ಇದನ್ನು ಎಲ್ಲರೂ ಯಾವ ನಿರ್ಬಂಧ ಇಲ್ಲದೆ ಎಲ್ಲ ಜನರು ಬಂದು ಇದನ್ನು ಕೇಳಿ ಅದರ ಆಸ್ವಾದ ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇನ್ನು ಬಾಕಿ ವಿಷಯನ ಸುಧಾಕರ್ ಪೇಜ್ ಅವರು ಹೇಳ್ತಾ ಇದ್ದಾರೆ. ನಾನು ಕಡಿಮೆ ಮಾತನಾಡೋದಕ್ಕೋಸ್ಕರ ಬ್ಯಾಕ್ ಸೈಡಲ್ಲಿ ಬರೆದಿದ್ದೇವೆ. ಆದರೂ ಒಂದು ಮಾತು ತಮ್ಮ ಹತ್ರ ಒತ್ತಿ ಹೇಳ್ತಾ ಇದ್ದೇವೆ. ಶ್ರೀಮದ್ ಹರಿ ವಾಲ್ವೇಕರ್ ಅವರು ಈಗ 44ನೇ ವರ್ಷ, ಅವರು 44 ವರ್ಷ ಪ್ರಾಯದವರು, ಆದರೆ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ವೇದಾಂತ ಮತ್ತು ತತ್ವಶಾಸ್ತ್ರಗಳಲ್ಲೆಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಂದು ರಿಸೋರ್ಸ್ ಪರ್ಸನ್. ಅವರು ತುಂಬ ಸಂಶೋಧನೆಗಳನ್ನು ಮಾಡಿದ್ದಾರೆ. ತಿರುಪತಿಯವರು ಅವರಿಗೆ ಡಾಕ್ಟರೇಟ್ ಮತ್ತು ವಿದ್ಯಾವಾರಿಧಿ ಅಂತೇಳಿ ಪದವಿಯನ್ನು ಕೊಟ್ಟು ಅವರನ್ನು ಈಗ ಒಂದು ಎಲ್ಲ ಕಡೆಯಲ್ಲಿ ಸಹ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಇಡೀ ವರ್ಷ ಎಲ್ಲ ರಾಜ್ಯಕ್ಕೂ ಪಸರಿಸಿಕೊಂಡು ಹಲವಾರು ಭಾಷೆಯಲ್ಲಿ ಕೂಡ ಉಪನ್ಯಾಸ ಮಾಡ್ತಾರೆ. ಅದರ ಬಗ್ಗೆ ಯೂಟ್ಯೂಬಿನಲ್ಲಿ ಈಗ ನೀವು ಕೇಳಿರ್ಬೋದು, ಸಾಕಷ್ಟು ಜನ ಅವರ ಫಾಲೋವರ್ಸ್ ಇದ್ದಾರೆ. ಆನ್ಲೈನಲ್ಲಿ ಹೊರದೇಶಕ್ಕೂ ಕೂಡ ಕ್ಲಾಸ್ ಮಾಡ್ತಾ ಇದ್ದಾರೆ. ಮತ್ತು ಅವರನ್ನು ಸಾಧಾರಣ ಯತಿಗಳು ತುಂಬ ಹತ್ತಿರದಲ್ಲಿ ಇಟ್ಕೊಳ್ತಾರೆ. ಯಾಕಂದರೆ ಈ ಜಿಜ್ಞಾಸೆಗಳು ಬಂದಾಗ ಸಂಸ್ಕೃತದ ಶ್ಲೋಕದಲ್ಲಿ ಅದರ ಅರ್ಥಗಳು ಅಪಾರ್ಥ ಮಾಡಿರ್ತಾರೆ ಕೆಲವರೆಲ್ಲ. ಅದಕ್ಕೆಲ್ಲ ಸರಿಯಾದ ದಾರಿ ಮತ್ತು ಸಂಗೀತದ ಜ್ಞಾನ, ಯಾವುದೋ ರಾಗ ಆಗೋದಿಲ್ಲ ಅಂತ ಕೆಲವರು ಎಷ್ಟೋ ವರ್ಷ ಮಾಡಿದ ರಾಗ ಆಗ್ತಾಯಿತ್ತು, ಇದು ಆಗೋದಿಲ್ಲ ಅಂತ ಈಗಿನವರು ಕೆಲವರು ಹೇಳಿದಾಗ ತರ್ಕ ಕೊಟ್ಟು ಅದಕ್ಕೆ ಸರಿಯಾದ ಮಾತ್ರೆಗಳನ್ನು ಕೊಟ್ಟು ಈ ಥರ ತುಂಬ ಸಂಶೋಧನಾ ಒಂದು ಪ್ರವೃತ್ತಿ ಅವರದ್ದು. ಅವರು ಒಂದು ವಾರ ತಂಗಿ ಮೊಕ್ಕಾಂ ಹೂಡಿ ಇಲ್ಲಿದ್ದಾರೆ. ಬೇರೆ ವಿಚಾರಗಳಿಗೂ ಕೂಡ ನಮ್ಮ ಪ್ರವಚನ ಅಲ್ಲದೆ ಯಾವುದಾದ್ರೂ ಅಂಥ ಒಂದು ಜಿಜ್ಞಾಸೆಗಳು ತಮಗೆ ಇದ್ದರೂ ಅದಕ್ಕೂ ಕೂಡ ಅಲ್ಲಿಗೆ ಅವರು ಸಿದ್ಧರಾಗಿರ್ತಾರೆ. ಅದರ ಬಗ್ಗೆ ಒಂದು ಗಮನದಲ್ಲಿ ಇಸ್ಕೊಡ್ತೀವಿ. ಮತ್ತು SKDB ಅಸೋಸಿಯೇಷನ್ ತುಂಬ ಕೆಲಸ ಮಾಡ್ತಾ ಇದೆ. ವೃದ್ಧರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ನೈತಿಕ ಶಿಕ್ಷಣ ಕೊಡೋ ಬಗ್ಗೆ ಮತ್ತು ಆಧ್ಯಾತ್ಮಿಕ ಪೂಜೆ ವಿಧಿವಿಧಾನಗಳು ಇವತ್ತೇನಾಗಿದೆ ಅಂತ ಹೇಳಿದರೆ ಯಾವುದಕ್ಕೂ ಉತ್ಸವತೆ ಇಲ್ಲ. ಅಂತಹ ಒಂದು ಸ್ಥಿತಿಗತಿಯಲ್ಲಿ ನಮ್ಮ ಮೊಬೈಲ್ ಆಕ್ರಮಣದಿಂದಾಗಿ ಎಲ್ಲ ಈಗೆಲ್ಲ ಬಂದಿದೆ, ಪುನಃ ಸರ್ಕಾರದಿಂದಲೇ ಮೊಬೈಲ್ಗೆ ನಿಯಂತ್ರಣ ಎಲ್ಲ ನಿಮ್ಗೆ ಗೊತ್ತಿದೆ, ಅದನ್ನು ಹೇಳೋಣ. ಆದರೆ ಅಂತಹ ಆಕ್ರಮಣವನ್ನು ಸಹ ನಿಯಂತ್ರಿಸುವ ಬಗ್ಗೆ ಹೆತ್ತವರಿಗೆ ಒಂದು ಮಾಹಿತಿಗಳನ್ನು, ಈಗ ನಾವು ಬದುಕಿನ ಶೈಲಿಯನ್ನು ಬದಲಾಯಿಸಲೇಬೇಕು, ಇಲ್ಲದಿದ್ದರೆ ಇನ್ನೊಂದು ಕೆಲವು ವರ್ಷದ ಮೇಲೆ ನಮಗೆ ಏನೂ ಯಾರೂ ಕೈಗೆ ಸಿಗಲಿಕ್ಕಿಲ್ಲ. ಆದರೆ ಅದಕ್ಕೆ ಅಂಥ ಹೆತ್ತವರಿಗೂ ಕೂಡ ಮಾಹಿತಿಗಳನ್ನು ಕೊಡುವಂಥ ತುಂಬ ಲೇಖನ ಅವರದ್ದು ಬಹಳ ಪ್ರಭಾವಿಯಾದದ್ದು. ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಚಲಿತವಾದಂಥ ಸಂಪನ್ಮೂಲ ವ್ಯಕ್ತಿ. ನಮ್ಮಲ್ಲಿಯೂ ಹಿಂದೆ ಬಂದಿದ್ದಾರೆ. ಇಲ್ಲಿ ಉಡುಪಿ ತನಕ ತುಂಬ ಕಡೆಯಲಾಗಿದೆ, ಇಲ್ಲಿ ಸ್ವಲ್ಪ ಕಡಿಮೆ, ಅದು ಒಂದೆರಡು ಸಲ ಬಂದಿದ್ದಾರೆ. ಅವರ ಬಗ್ಗೆ ಅವುಗಳೆಲ್ಲ ಆಗಮಿಸಬೇಕು ಮತ್ತು ಬಗ್ಗೆ ನಮಗೆ ಕೂಡ ಮಾಹಿತಿಗಳನ್ನು ಕೊಡಿ, ನೀವು ಸಹಾಯ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬೇರೆ ಏನಾದ್ರು ಕೇಳಿದ್ರೆ ಸರ್? ಒಟ್ಟಿಗೆ 117 ಒಟ್ಟಿಗೆ ಹಾಸ್ಟೆಲ್ ಅಂದರೆ ಈಗ ಅದೀಗ ಸರ್ ಹೇಳಿದ ಹಾಗೆ ಮೊದಲನ ಹಾಗಲ್ಲ, ಈಗ ಇಲ್ಲಿ ಕಲಿತ ಮಕ್ಕಳು ಇಲ್ಲಿ ಬರ್ತಾರೆ, ಅವ್ರಿಗೆ ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಅದು ಗೌರ್ಮೆಂಟ್ ನಿಯಮ ಎಲ್ಲ ಉಂಟು, ಅದಕ್ಕೆ ಅದೆಲ್ಲ ಹಾಸ್ಟೆಲ್ ಇದೆ. ಒಂದು ಸೀನಿಯರ್ ಹಾಸ್ಟೆಲ್ ಇದ್ವಿ, ಬೇರೆ ಸಹ ಉಂಟು ಹಾಸ್ಟೆಲ್, ಆದರೆ ಸೀನಿಯರ್ ಇದ್ವಿ ಅಂತ ಹೇಳ್ತಾರೆ. ಬೇರೆ ವಿದ್ಯಾರ್ಥಿ ವೇತನ ಮತ್ತು ನಾವು ಒಂದು ದತ್ತು ತಗೊಳ್ತೇವೆ. ನಮ್ಮ ದ್ರಾವಿಡ ಬ್ರಾಹ್ಮಣ ಸಮಾಜದಲ್ಲಿ ಕಲಿಕೆಯಲ್ಲಿ ತುಂಬ ಪ್ರಗತಿಯಲ್ಲಿದ್ದವರು ವಂಚಿತರಾಗಬಾರ್ದು. ಯಾರು ಆರ್ಥಿಕವಾಗಿ ವಂಚಿತರಾಗ್ತಾರೆ ಅವರು ಅವರ ವಿಷಯಗಳನ್ನೆಲ್ಲ ಕೊಟ್ಟಾಗ ಆ ದತ್ತು ತಗೊಳ್ತೇವೆ. ವರ್ಷಕ್ಕೊಂದು 2-3 ಜನ ಹೇಗಿದ್ದು ದತ್ತು ತಗೊಳ್ತೇವೆ. ವರ್ಷಕ್ಕೊಂದು 3 ಲಕ್ಷ, ಅದು ನಮ್ಮ SKDB ಕೊಡ್ತಾ ಇದ್ದೇವೆ. ಅದರಲ್ಲಿ ಒಂದು 3-4 ಲಕ್ಷ ತನಕ ವಿದ್ಯಾರ್ಥಿ ವೇತನ ಕೊಡ್ತೇವೆ. ಮತ್ತು ನಮ್ಮ ಸಂಸ್ಥೆಯಲ್ಲೇ ಕಲಿಯೋದು ಅಂತ ಆದರೆ ಅವರಿಗೆ ತುಂಬ ವಿಷಯದಲ್ಲಿ ಅವರಿಗೆ ಸಡಿಲು ಮಾಡ್ತೇವೆ ಮತ್ತು ಅವರಿಗೆಲ್ಲ ವ್ಯವಸ್ಥೆಗಳನ್ನು ಸಹ ನಾವು ಮಾಡ್ತೇವೆ. 2 ವರ್ಷ PUCಯಲ್ಲಿ, ಡಿಗ್ರಿ ನಮ್ಮಲ್ಲಿ ಮಾಡಿದರೆ ಪುನಃ 3 ವರ್ಷ. ನಮ್ಮಲ್ಲಿ 1 to 10 ಸಹ ಉಂಟು, ಆದರೆ ಚಿಕ್ಕ ಮಕ್ಕಳು ನಮ್ಮಲ್ಲಿ ಹಾಸ್ಟೆಲಲ್ಲಿಲ್ಲ. 1 to 10 ಇದೆ ನಮ್ಮಲ್ಲಿ CBSE, ಅದು ಲೋಕಲ್. ಮತ್ತು ಅಲ್ಲಿ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಉಂಟು ತಲಪಾಡಿಯಲ್ಲಿ, ಅದು ನಮ್ಮದು ಇನ್ನೊಂದು ಘಟಕ.
ಅಲ್ಲಿ 5th ಇಂದಲೇ ಉಂಟು. ಸರಿ. ಬೇರೆ ಓಕೆ, ಧನ್ಯವಾದಗಳು.